ಅಭಿಪ್ರಾಯ ಹೇಳ್ರಿ ಸರ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೋದಿ ಸರ್ಕಾರದ ಬಜೆಟ್ ಬಗ್ಗೆ ನಾವೇ ಪ್ರತಿ ನಿರೀಕ್ಷೆಯನ್ನು ಇಡುವಂತದ್ದು ಏನೂ ಇಲ್ಲ. ಅದು ಹುಸಿಯಾದಂತ ಬಜೆಟ್. ಇವತ್ತು ಘೋಷಣೆಗಳಿಗೆ ಮಾತ್ರ ಸೀಮಿತ ಆಗಿರ್ತೈತಿ. ಈ ಬಜೆಟ್ಗಳೆಲ್ಲ ಘೋಷಣೆಗಾದಂತ ಮಾತ್ರ ಸೀಮಿತ ಆಗಿರ್ತೈತಿ. ಆಮೇಲೆ ಹಿಂದೆ ಸ್ಟಾರ್ಟ್ಅಪ್ ಇಂಡಿಯಾ ಎಲ್ಲ ನೋಡಿದ್ವಿ. 20,000 ಕೋಟಿ ಹಿಂದಿನಿಂದ ಏನ್ ಇಲ್ಲಿವರೆಗೆ 20,000 ಕೋಟಿ ಅವರು ಪ್ರೊವಿಷನ್ ಮಾಡಿದ್ದು. ಆದ್ರ ಖರ್ಚಾಗಿದ್ ಮಾತ್ರ 450 ಕೋಟಿ. ಅಂದ್ರೆ ಈ ರೀತಿ ಇವರು ಬಜೆಟ್ ನಲ್ಲಿ ಘೋಷಣೆ ಮಾಡೋದೊಂದು, ತೋರಿಸೋದೊಂದು, ಮತ್ತೆ ಟೋಟಲಿ ಈ ಬಜೆಟ್ ನಲ್ಲಿ ಕರ್ನಾಟಕ ಒಂದು ರಾಜ್ಯಕ್ಕಂತೂ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ಯಾರ. ಅತಿ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಇಡೀ ದೇಶದಲ್ಲಿ 2ನೇ ಟ್ಯಾಕ್ಸ್ ನಮ್ ಕಡೆಯಿಂದ ಅವ್ರು ಕಲೆಕ್ಟ್ ಮಾಡ್ತಾರ. ಆದ್ರೆ ಕೊಡೋದು ಬಹಳ ಲೀಸ್ಟ್ ಅಮೌಂಟ್. ಅದಕ್ಕೆ ಇವತ್ತೆಲ್ಲ ಚುನಾವಣೆಗೆ ಏನ್ ಇಟ್ಕೊಂಡು ಇವತ್ತು ಅಲ್ಲೆಲ್ಲ ಬಿಹಾರ್ ಗಿಹಾರ್ಗೆಲ್ಲ ಒನ್ ಸೈಡ್ ಅವ್ರಿಗೆ ಎಲ್ಲ ಸ್ಕೀಮ್ಗಳನ್ನು ಕೊಡುವಂತದ್ದು, ಇದು ಬಜೆಟ್ ಕೊಡುವಂತದ್ದು ಮಾಡಿದಾರ. ಖಂಡಿತವಾಗಿ ಕೂಡ ಈ ಬಜೆಟ್ ಪ್ರತಿ ವರ್ಷದಂತೆ ಅದೇ ರೀತಿ ಆಗೈತಿ.